ಹಾಯ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮನೆಗೆ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಆಯಿಲ್ ಕಂಟೈನರ್ನ ತರಿಸ್ಕೊಂಡಿದ್ದೀನಿ. ತುಂಬಾ ಹೆಲ್ಪ್ ಆಗುತ್ತೆ. ಇದೊಂದು ಆಯಿಲ್ ಕಂಟೈನರ್ ಇದ್ದರೆ ಸಾಕು. ಹಾಗೆ ಇವತ್ತು ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಎಲ್ಲ ಟೈಮಲ್ಲೂ ಬಿಡುವಂತಹ ಒಂದು ಬದನೆ ಗಿಡದ ಬಗ್ಗೆಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ಬದನೆಕಾಯಿ ಫ್ರೈ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದು ಆಲ್ ಸೀಸನ್ ಬದನೆಕಾಯಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಟೈಮಲ್ಲೂ ಈ ಬದನೆಕಾಯಿ ಬಿಡ್ತಾನೆ ಇರುತ್ತೆ. ನೋಡ್ತಿರ್ಬೋದು, ಇಷ್ಟು ಉದ್ದವಾಗಿರುತ್ತೆ. ಈ ಬದನೆಕಾಯಿಗೆ ನಮ್ಮ ಕಡೆ ಚೌಳು ಬದನೆಕಾಯಿ ಅಂತ ಕರಿತೀವಿ. ತುಂಬ ಅಂದರೆ ತುಂಬ ಕಾಯಿ ಬಿಡ್ತಾ ಇರುತ್ತೆ. ಮಳೆಗಾಲದಲ್ಲೂ ಕೂಡ ಇದ್ರದ್ದು ಕಾಯಿ ಬಿಡ್ತಾನೆ ಇರುತ್ತೆ. ಒಂದು ಗಿಡ ಇದ್ದರೆ ಸಾಕು, ಪೂರ್ತಿ ವರ್ಷವೂ ಕಾಯಿ ಬಿಡ್ತಾನೆ ಇರುತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಗೊಬ್ಬರ ಹಾಕಿ ಮಣ್ಣನ್ನು ಸ್ವಲ್ಪ ಎತ್ತರ ಮಾಡಿ ಕೊಟ್ಟರೆ ಅಂತೂ ಸಾಕು. ನೋಡಿ ಎಷ್ಟು ಉದ್ದವಾಗಿದೆ ಅಂತ. ಒಂದು ಅಂಗೈಗಿಂತ ಸ್ವಲ್ಪ ಜಾಸ್ತಿನೇ ಉದ್ದವಾಗಿದೆ. ಪುಟ್ಟ ಪುಟ್ಟ ಮಕ್ಕಳ ಒಂದು ಕೈ ಆಗ್ಬೋದು ಅಷ್ಟು ಉದ್ದವಾಗಿದೆ ಈ ಬದನೆಕಾಯಿ. ನೋಡ್ತಿರ್ಬೋದು, ಇಷ್ಟು ಉದ್ದವಾಗಿದೆ. ಎಷ್ಟು ಕೆಳಗಡೆಯಿಂದನೇ ಕಾಯಿ ಬಿಡ್ತಾ ಇದೆ ಅಂದರೆ ಬುಡದಲ್ಲೇ ಕಾಯಿ ಬಿಡ್ತಾ ಇದೆ. ಹಾಗೆ ಮೊಗ್ಗು ಕೂಡ ಬಿಡ್ತಾ ಇದೆ. ನೋಡ್ತಿರ್ಬೋದು, ಇಷ್ಟು ಬದನೆಕಾಯಿ ಬಿಡ್ತಾನೆ ಇದೆ. ಹಾಗೆ ಈ ಥರ ಹಿತ್ತಲೆ ಬದನೆ ಎಲ್ಲ ಮಳೆಗಾಲ ಬಂತು ಅಂದ ತಕ್ಷಣ ಈ ರೀತಿ ಹಾಳಾಗ್ಬಿಡುತ್ತೆ. ಅಂದರೆ ಎಷ್ಟೇ ಮಣ್ಣು ಹಾಕಿಟ್ರೂ ಕೂಡ ಅದು ಹಾಳಾಗ್ಬಿಡುತ್ತೆ. ಹಾಗೆ ಹರಿವೆ ಗಿಡ ಎಲ್ಲನೂ ಕೂಡ ಈಗ ಒಂದ್ಸರಿ ತರಕಾರಿಗಳೆಲ್ಲನೂ ಕೂಡ ಖಾಲಿ ಆದವು. ಇಷ್ಟು ಹೀರೆಕಾಯಿ ಸಿಕ್ತು. ಹಾಗೆ ಒಂದು ಸ್ವಲ್ಪ ಬದನೆಕಾಯಿ ಸಿಕ್ತು. ಬದನೆ ಗಿಡದ ಮಧ್ಯದಲ್ಲಿ ಒಂದು 2-3 ಕ್ಯಾಪ್ಸಿಕಮ್ ಗಿಡನೂ ಹಾಕ್ಕೊಂಡಿದ್ದೆ. ಒಂದು 2 ಕಾಯಿ ಆಗಿತ್ತು ಕ್ಯಾಪ್ಸಿಕಮು, ಅದನ್ನು ಕೂಡ ಕೊಯ್ಕೊಂಡು ಬಂದಿದ್ದೀನಿ. ಹಾಗೆ ಬೆಳೆದಿರುವಂತಹ 4 ಬದನೆಕಾಯನ್ನು ಕೊಯ್ಕೊಂಡು ಬಂದಿದ್ದೀನಿ. ಹಾಗೆ ಇವತ್ತು ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದೆ. ಹಾಗಾಗಿ ಬದನೆಕಾಯಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ಬದನೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಬದನೆಕಾಯಿ ಸಿಪ್ಪೆನ ಈ ರೀತಿಯಾಗಿ ತಕ್ಕೊಳ್ತಾ ಇದ್ದೀನಿ. ಬದನೆಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಸಿಪ್ಪೆ ಸಮೇತನೇ ಮಾಡ್ಕೊಳ್ಬೋದು. ಆದರೆ ನಮ್ಮನೆಯಲ್ಲಿ ಸಿಪ್ಪೆ ಇದ್ದರೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ನಾನು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಈ ರೀತಿ ಬದನೆಕಾಯಿ ಸಿಪ್ಪೆನ ಪೂರ್ತಿಯಾಗಿ ತೆಗೆದು ಬದನೆಕಾಯಿನ ರೌಂಡ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪವಾಗಿಯೇ ಕಟ್ ಮಾಡ್ಕೋಬೇಕು, ತುಂಬ ತೆಳುವಾಗಿ ಕಟ್ ಮಾಡ್ಕೋಬಾರ್ದು. ನೋಡಿ, ಹೀಗೆ ಈ ರೀತಿ ನೋಡಿ, ಈ ಥರ ಸ್ವಲ್ಪ ದಪ್ಪಗೇನೆ ಇರಬೇಕಾಗತ್ತೆ. ಅಂದರೆ ಅದು ಬೆಂದ ಮೇಲೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಅಂದರೆ ಪೂರ್ತಿಯಾಗಿ ಕರ್ಗಿ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪಗೇನೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಬದನೆಕಾಯಿಗೆಲ್ಲ. ನೋಡಿ, ಈ ರೀತಿಯಾಗಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗರಂ ಮಸಾಲ ಹಾಕಿದ ಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ, ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಳ್ಬೇಕು. ಅಂದರೆ 1-2 ಸ್ಪೂನ್ ನೀರು ಸಾಕಾಗತ್ತೆ. ನಾನು 1.5 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಚಿಮ್ಮಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೋಡಿ, ಹೀಗೆ ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಈ ರೀತಿಯಾಗಿ ಚಿಮ್ಮಿಸ್ಕೊಳ್ತಾ ಇದ್ದೀನಿ. ಈ ಥರ ಡ್ರೈ ಆಗಿಯೇ ಕಲಿಸ್ಕೋಬೇಕು. ತುಂಬ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಬದನೆಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋದಿಲ್ಲ. ಹಾಗಾಗಿ ನೋಡಿ, ಈ ರೀತಿಯಾಗಿ ಒಂದು 2-3 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ಕಲಸಿಟ್ಕೊಳ್ತಾ ಇದ್ದೀನಿ. ಕಲಸಿಟ್ಟು ಒಂದು 5 ನಿಮಿಷ ಹಾಗೇ ಬಿಡಬೇಕು. ಅದು ಚೆನ್ನಾಗಿ ನೆನೆಯುತ್ತೆ. ಇವಾಗ ನೋಡಿ, ಈ ರೀತಿಯಾಗಿರುವಂತಹ ಒಂದು ಆಯಿಲ್ ಕಂಟೈನರ್ನ ತರಿಸ್ಕೊಂಡಿದ್ದೀನಿ. ಸ್ಟೀಲ್ದು ಇದು ತುಂಬಾ ಚೆನ್ನಾಗಿದೆ. ನೋಡಿ, ಈ ರೀತಿ ಜಾಸ್ತಿ ಆಯಿಲ್ ಹಾಕಬೇಕು ಅಂದರೆ ಇದನ್ನ ಕ್ಯಾಪ್ನ ಓಪನ್ ಮಾಡಿಕೊಂಡು ಹಾಕ್ಬೋದು. ಅಥವಾ ಈ ರೀತಿಯಾಗಿ ನೋಡಿ, ಸೈಡಲ್ಲಿ ಈ ಥರ ಒಂದು ಚಿಕ್ಕದಾಗಿ ಕ್ಯಾಪ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಈ ಥರ ಫ್ರೈ ಎಲ್ಲ ಮಾಡ್ಕೊಳ್ಳುವಾಗಲಂತೂ ಈ ಥರದ್ದೊಂದು ಸ್ಟೀಲ್ ಕಂಟೈನರ್ ಇದ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ಮತ್ತು ಎಲ್ಲೂ ಕೂಡ ಆಯಿಲ್ ಲೀಕೇಜ್ ಆಗೋದಿಲ್ಲ. ಹಾಗೆ ಕೈಯಲ್ಲಿ ಈ ರೀತಿಯಾಗಿ ಹ್ಯಾಂಡಲ್ ಇರೋದ್ರಿಂದ ಹಿಡ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರಿಗಾದರೂ ಇಷ್ಟ ಇದ್ದರೆ ಬೈ ಮಾಡಬೇಕು ಅನಿಸಿದ್ರೆ ಬೈ ಮಾಡಬಹುದು. ಹಾಗೆ ನೋಡಿ, ಈ ರೀತಿಯಾಗಿ ಸ್ವಲ್ಪ ರವಾನ ತೊಗೊಂಡಿದ್ದೀನಿ. ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ರೀತಿಯಾಗಿ ರೌಂಡಾಗಿ ಅದು ಚೆನ್ನಾಗಿ ಖಾರ ಹಿಡ್ಕೊಂಡಿರುತ್ತೆ. ಅದನ್ನು ಈಗ ಈ ಥರ ರವಾದಲ್ಲಿ ಅದ್ದಿ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಸ್ವಲ್ಪ ಲೈಟಾಗಿ ರವಾನ ಅದ್ಕೋಬೇಕು, ತುಂಬ ಜಾಸ್ತಿ ಅದ್ಕೊಳ್ಬಾರ್ದು, ಚೆನ್ನಾಗಿರಲ್ಲ. ಲೈಟಾಗಿ ರವಾದಲ್ಲಿ ಅದ್ಕೊಂಡು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೇಲಿಂದ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ತುಂಬ ಜಾಸ್ತಿ ಎಣ್ಣೆನೂ ಕೂಡ ಬೀಳೋದಿಲ್ಲ, ಸ್ವಲ್ಪ ಕಡಿಮೆನೇ ಎಣ್ಣೆ ಬೀಳುತ್ತೆ. ಹಾಗೆ ಇನ್ನೊಂದು ಸ್ಟೀಲ್ದು ಇತ್ತಲ್ವ, ಹಾಗಾಗಿ ಈ ಥರ ಒಂದು ಗ್ಲಾಸ್ದು 2 in 1 ಆಯಿಲ್ ಡಿಸ್ಪೆನ್ಸರ್ನು ಕೂಡ ತರಿಸ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಕಡೆ ಎಲ್ಲ ಹೆಚ್ಚಿನಾಗಿ ದೋಸೆನೇ ಮಾಡ್ಕೊಳ್ತೀವಲ್ಲ, ಹಾಗಾಗಿ ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಕಡಿಮೆ ಎಣ್ಣೆ ಎಲ್ಲ ಬಳಸ್ಕೊಳ್ಳೋರು ಅಂತಾದರೆ ಈ ರೀತಿಯಾಗಿರುವಂತಹ ಒಂದು ಆಯಿಲ್ ಡಿಸ್ಪೆನ್ಸರ್ನ ತರಿಸ್ಕೊಂಡ್ರೆ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಕಡಿಮೆ ಎಣ್ಣೆನ ಬಳಸ್ಕೊಳ್ಬೋದು. ಹಾಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅಂದರೆ ನಾವು ಒಗ್ಗರಣೆ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ತೀವಲ್ಲ, ಅದಕ್ಕೂ ಕೂಡ ಬಳಸ್ಕೋಬೋದು. ಅಥವಾ ದೋಸೆ ಎಲ್ಲ ಮಾಡ್ಕೊಳ್ಳುವಾಗ ತವಾಕ್ಕೆ ಎಣ್ಣೆ ಹಚ್ಕೊಳ್ತೀವಲ್ಲ, ಅದಕ್ಕೆ ನಾವು ಈ ರೀತಿಯಾಗಿ ಇದನ್ನ ಸ್ಪ್ರೇ ಮಾಡ್ಕೊಳ್ಬೋದು. ಈ ಆಯಿಲ್ ಡಿಸ್ಪೆನ್ಸರ್ ಕೂಡ ತುಂಬಾ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿದೆ ಕೂಡ. ಹಾಗೆ ಅಫೋರ್ಡಬಲ್ ರೇಂಜಲ್ಲಿ ಇದು ಸಿಗ್ತಾ ಇದೆ. ಈ ರೀತಿಯಾಗಿ ಜಸ್ಟ್ 1 ಅಥವಾ 2 ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಎಣ್ಣೆ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆನೂ ಕೂಡ. ನೋಡಿ ಹೀಗೆ ಈ ಥರ ತುಂಬಾ ಅಂದರೆ ತುಂಬಾ ಕಡಿಮೆ ಸಾಕಾಗುತ್ತೆ. ಈ ಥರ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ಅಂತೂ ಈ ಆಯಿಲ್ ಡಿಸ್ಪೆನ್ಸರ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರದ್ದು ಕೂಡ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಜಸ್ಟ್ 1-2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲಿಂದನೂ ಕೂಡ ಈ ರೀತಿಯಾಗಿ ಹಾಕ್ಕೊಳ್ಬೋದು. ಅಂದರೆ ಈ ಥರ ಕ್ಲೋಸ್ ಮಾಡೋ ಅಂತ ಇದಿರುತ್ತೆ, ಆಪ್ಷನ್ ಇರುತ್ತೆ, ಅದರಿಂದ ಆನ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಸ್ವಲ್ಪನೂ ಕೂಡ ಎಣ್ಣೆ ಇದರಲ್ಲಿ ಲೀಕೇಜ್ ಆಗೋದಿಲ್ಲ. ಹಾಗೆ ನೋಡಿ ಈ ಥರ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಒಂದು ಸೈಡು. ಇದನ್ನ ಈ ರೀತಿಯಾಗಿ ತಿರುಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ 2 ಕಡೆನೂ ಬೇಯಿಸ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಬದನೆಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಏನೂ ಬೇಕಾಗೋದಿಲ್ಲ, ಒಂದು 5-10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ, ಅಷ್ಟು ಬೇಗ ಆಗುತ್ತೆ. ಇದೀಗ ರೆಡಿಯಾಗಿದೆ. ಜಸ್ಟ್ ಒಂದು 5-7-8 ನಿಮಿಷಕ್ಕೆಲ್ಲ ಇದು ಬೆಂದ್ಬಿಡ್ತು, ಅಷ್ಟು ಚೆನ್ನಾಗಿ ಬೇಗ ಬೇಯುತ್ತೆ. ಈ ರೀತಿ ಕಡಿಮೆ ಎಣ್ಣೆನ ಬಳಸ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ನಾನು ರಸಮ್ ಜೊತೆ ಇವತ್ತು ಬದನೆಕಾಯಿ ಫ್ರೈ ಮಾಡ್ಕೊಂಡಿದ್ದೆ, ತುಂಬ ಅಂದರೆ ತುಂಬಾ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.